ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದೇಶಕ್ಕೆ ನಮಗೂನು ಆದ್ಯತೆಯನ್ನ ನೀಡಿ ಹಾವೇರಿ, ಗದಗ, ಧಾರವಾಡ, ಉತ್ತರ ಕರ್ನಾಟಕದವರನ್ನ ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಜಿಲ್ಲಾ ಮುಖಂಡರು ಈ ರೀತಿಯಾಗಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ಥಾನವಾದ್ರೂ ನಮಗ್ ನೀಡಿ ಅಂತ ಮುಖಂಡರುಗಳು ಕೇಳ್ಕೊಳ್ತಾ ಇರೋದು. 4 ಸ್ಥಾನದಲ್ಲಿ ಒಂದಾದ್ರೂ ಕಿತ್ತೂರು ಕರ್ನಾಟಕ ಭಾಗಕ್ಕೆ ನೀಡಿ, ಕಿತ್ತೂರು ಕರ್ನಾಟಕದ 2ನೇ ಹಂತದ ನಾಯಕರನ್ನ ಪರಿಷತ್ಗೆ ಸೇರಿಸಿ ಘೋಷಣೆ ಜೈಕಾರ ಕೂಗೋಕೆ ಮಾತ್ರ ನಮ್ಮನ್ನ ಸೀಮಿತ ಮಾಡಬೇಡಿ. 2ನೇ ಹಂತದ ನಾಯಕರು ಬೆಳೆಯಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಇದೀಗ ಮಾಡ್ತಾ ಇರೋದು. ಕೇವಲ ನಾವು ಪಕ್ಷ ಸಂಘಟನೆ ಜೈಕಾರ ಇದಕ್ಕೆ ಮಾತ್ರ ಸೀಮಿತವಾಗ್ತಾ ಇದ್ದೀವಿ, ನಮಗೆ ಯಾಕೆ ಅವಕಾಶವನ್ನ ಕೊಡಬಾರ್ದು, ನಮಗೂ ಕೂಡ ಆದ್ಯತೆಯನ್ನ ಕೊಡಿ, ಒಂದೇ ಒಂದು ಅವಕಾಶವನ್ನ ಕೊಟ್ಟು ನೋಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಸಿಎಂ ಒಂದು ಲಿಸ್ಟ್ ಅನ್ನ ಫೈನಲ್ ಮಾಡಿ ಅದನ್ನ ಕಳಿಸಲಾಗಿತ್ತು, ಇನ್ನೇನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನ ತಡೆ ಹಿಡಿದಿದ್ದಾರೆ. ಕಾರಣ ಕೆಲವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾವು ಸುಮ್ಮನೆ ಕುತ್ಕೋಬೇಕಾ, ನಮ್ಗೆ ಅವಕಾಶ ಅನ್ನೋದೇ ಸಿಗಲ್ವಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗ ಯಾವ ರೀತಿಯಾದಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ? 2ನೇ ಹಂತದ ನಾಯಕರು ಬೆಳಿಬಾರ್ದ ಅನ್ನೋ ನೇರ ಪ್ರಶ್ನೆ ಏನ್ ಲೆಕ್ಕಾಚಾರ ಹಾಕಲಾಗ್ತಿದೆ? ಮೇಲ್ಮನೆಯಲ್ಲಿ ಒಟ್ಟು 4 ಸ್ಥಾನಗಳಿವೆ. 4 ಸ್ಥಾನದಲ್ಲಿ 1 ಸ್ಥಾನದ ಮೇಲೆ ಉತ್ತರ ಕರ್ನಾಟಕದ 2ನೇ ಹಂತದ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಈಗಾಗಲೇ 4 ಹೆಸರುಗಳನ್ನು ನಾಮನಿರ್ದೇಶನ ಮಾಡಿ ಹೆಸರನ್ನೂ ಇಲ್ಲಂದರೆ ಫೈನಲ್ ಮಾಡಾಗಿತ್ತು, ಶಿಫಾರಸು ಮಾಡಲಾಗಿತ್ತು. ಆ ಶಿಫಾರಸು ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೊನೆ ಗಳಿಗೆಯಲ್ಲಿ ಬ್ರೇಕ್ ಹಾಕಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಇಲ್ಲಿ ಅಂದರೆ ಉತ್ತರ ಕರ್ನಾಟಕದ ಜನ ಸಾಕಷ್ಟು ಇಲ್ಲಿ ಅಂದರೆ ಕೈ ಹಿಡಿದರೆ, ಮತ್ತೊಂದು ಸ್ಥಾನ ಉತ್ತರ ಕರ್ನಾಟಕಕ್ಕೆ ನೀವೇನಾದರೂ ಕೊಟ್ಟಿದ್ದೇ ಆದಲ್ಲಿ ಮತ್ತಷ್ಟು ಇಲ್ಲಿ ಅಂದರೆ ಸಂಘಟನೆಗೆ ಮುಂಬರುವ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಅನುಕೂಲ ಆಗುತ್ತೆ. ಹೀಗಾಗಿ 1 ಸ್ಥಾನವನ್ನು ಉತ್ತರ ಕರ್ನಾಟಕಕ್ಕೆ, ಅದರಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಮೀಸಲಿಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದೆ. ಅದರಲ್ಲಿ ಯಾವಾಗ ಅಂತಂದರೆ BJPಯನ್ನು ತೊರೆದು ಕಾಂಗ್ರೆಸ್ಗೆ ಬಂದಂತಹ ಜಗದೀಶ್ ಶೆಟ್ಟರ್ ಮರಳಿ ಇಲ್ಲಿ ಅಂದರೆ ಅವರಿಗೆ ಒಂದು ಇಲ್ಲಿ ಮೇಲ್ಮನೆ ಸ್ಥಾನವನ್ನು ಮಾಡಲಾಗಿತ್ತು. ಅವ್ರನ್ನ ವಿಧಾನ ಪರಿಷತ್ ಸ್ಥಾನಕ್ಕೆ ಈಗ ಆಯ್ಕೆ ಮಾಡಲಾಗಿತ್ತು. ಆಯ್ಕೆ ಮಾಡಿದ ನಂತರ ಅವರು ಇಲ್ಲಿ ಅಂದರೆ ಲೋಕಸಭಾ ಚುನಾವಣೆಯ ಮುಂಚೆ ಇಲ್ಲಿ ಅಂದರೆ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅದು ಸಹ ಇಲ್ಲಿ ಅಂದರೆ ಖಾಲಿಯಾಗಿದೆ. ಹೀಗಾಗಿ ಅವರು ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರವನ್ನು ಉತ್ತರ ಕರ್ನಾಟಕಕ್ಕೆ ಕೊಡಬೇಕು. ಅದರಲ್ಲಿ ಅಂತಂದರೆ ಜಾತಿ ಲೆಕ್ಕಾಚಾರದಲ್ಲಿ ನೋಡಿದಾಗ ಇಲ್ಲಿ ಅಂತಂದರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಓರ್ವ ಲಿಂಗಾಯತ ನಾಯಕರು. ಇಲ್ಲಿ ಲಿಂಗಾಯತ ನಾಯಕರಿಗೆ ಕೊಟ್ಟರೆ ಇಲ್ಲಿ ಅಂತಂದರೆ ಮುಂದೆ ನಡೆಯುವಂತಹ ಮುಂದೆ ಏನು ಬರ್ತವೆ, ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತವೆ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತವೆ, ಅಲ್ಲಿ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ. ಹೀಗಾಗಿ ಅಂತಂದರೆ ಈ ಒಂದು ಪರಿಷತ್ ಸ್ಥಾನವನ್ನು ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ 4 ಸ್ಥಾನಗಳೇನು ಖಾಲಿ ಆಗಿವೆ, 4 ಸ್ಥಾನದಲ್ಲಿ 1 ಸ್ಥಾನವನ್ನು ಕಿತ್ತೂರು ಕರ್ನಾಟಕಕ್ಕೆ ಮೀಸಲಿಡಬೇಕು. ಜಾತಿ ಲೆಕ್ಕಾಚಾರದ ಮೇಲೆ ಇದನ್ನು ಕೊಡಬೇಕು. ಒಂದು ವೇಳೆ ನಿಮಗೆ ಜಾತಿ ಬೇಡ ಅಂದರೆ ಯಾರು ಇಲ್ಲಿ ಅಂದರೆ ಪಕ್ಷಕ್ಕೆ ಇಲ್ಲಿ ಅಂದರೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದರೆ ಅಂಥವರಿಗೆ ನೀವು ಇಲ್ಲಿಂದ್ರೆ ಅವಕಾಶ ಮಾಡಿ ಕೊಡಬೇಕು. ಯಾಕಂದರೆ ನೀವು ಅಲ್ಲಿಂದ ಈ ದೆಹಲಿ ಮಟ್ಟದ ನಾಯಕರು ಬಂದಾಗ, ರಾಜ್ಯ ಮಟ್ಟದ ನಾಯಕರು ಬಂದಾಗ ಕೇವಲ ನಮ್ಮನ್ನು ಘೋಷಣೆ ಹಾಕಲಿಕ್ಕೆ ಮಾತ್ರ ಇಲ್ಲಂತಾರೆ ಬಳಕೆ ಮಾಡಲಿಕ್ಕೆ ಹೋಗಬೇಡಿ. ನಮಗೂ ಇಲ್ಲಿ ಅಂತಾರೆ ಸರಿಯಾದ ಸ್ಥಾನಮಾನವನ್ನು ಕೊಡಿ. ಸರಿಯಾದ ಸ್ಥಾನಮಾನ ಕೊಟ್ಟರೆ ಇಲ್ಲಿ ಅಂತಾರೆ ಪಕ್ಷವನ್ನು ಬೇರು ಮಟ್ಟದಿಂದ ನಾವು ಗಟ್ಟಿಗೊಳಿಸ್ತೀವಿ, ಮತ್ತಷ್ಟು ಗಟ್ಟಿಗೊಳಿಸ್ತೀವಿ. ಹೀಗಾಗಿ ಕಿತ್ತೂರು ಕರ್ನಾಟಕಕ್ಕೆ ಒಂದು ಸ್ಥಾನವನ್ನು ಬಿಟ್ಟು ಕೊಡಿ ಅಂತೇಳಿ ಮನವಿ ಮಾಡಲಾಗ್ತಾ ಇದೆ. ಥ್ಯಾಂಕ್ ಯು.